ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಶ್ರೇಷ್ಠ ಮನೆಯಿಂದ ಹೋದ ಮೇಲೆ ಭಾಗ್ಯ ಕುಸುಮ ಇಬ್ಬರು ತಾಂಡವ್ಗೆ ಕುಸುಮ ಮುಂಚೆ ನಿನಗೆ ಬೈಯಬೇಕು ಕಣೋ ಅಂತ ಹೇಳಿದ್ದಕ್ಕೆ, ನನಗ ಯಾಕಮ್ಮ ಅಂತ ಕೇಳಿದ್ದಕ್ಕೆ ಕುಸುಮ ಅವರು, ಆ ದರಿದ್ರ ಶ್ರೇಷ್ಠನ ಜೊತೆ ಗೆಳೆತನ ಮಾಡಿದ್ದೀಯ ನೋಡು, ಆಗಾಗ ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬರುತ್ತಾ ಇದ್ದೆ ನೋಡು, ಅದಕ್ಕೆ ನಿನಗೆ ಚೆನ್ನಾಗಿ ಬೈಯಬೇಕು ಅಲ್ವೋ, ಅವಳ ಜೊತೆ ನಿನ್ನ ಬುದ್ಧಿನೂ ಮಾರಿಕೊಂಡ್ಯಾ ಹೇಗೆ ನೀನು? ಈ ಹುಡುಗಿಗೆ ಮಾನ ಮರ್ಯಾದೆ ಒಂದೂ ಇಲ್ಲ, ರಾಜರೋಷವಾಗಿ ಹೇಳುತ್ತಾಳೆ. ಎರಡನೇ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಬೇಕಾದರೆ ಪೂಜಾ, ಅಲ್ಲ ಅತ್ತೆ, ಆ ಶ್ರೇಷ್ಠನಿಗೇನೋ ಬುದ್ಧಿ ಇಲ್ಲ, ಆದರೆ ಅವಳನ್ನು ಮದುವೆ ಆಗ ಹುಡುಗನಿಗಾದರೂ ಬುದ್ಧಿ ಬೇಡವಾ? ಇನ್ನು ಶ್ರೇಷ್ಠ ಮದುವೆ ಆಗುವವನು ಎಜುಕೇಟೆಡೇ ಆಗಿರುತ್ತಾನೆ, ಈ ಥರ ಮಾಡುತ್ತಾರಲ್ಲ ಅಂತ ಪೂಜಾ ಹೇಳುತ್ತಾಳೆ. ಅಂತ ಹೇಳಿದ್ದಕ್ಕೆ ಭಾಗ್ಯ, ನನಗೂ ನಿಜವಾಗ್ಲೂ ಆಶ್ಚರ್ಯವಾಗುತ್ತಾ ಇದೆ, ಇಂಥ ಗಂಡಸರು ಇರುತ್ತಾರಾ ಅಂತ. ಅವರ ಪ್ರಕಾರ ಅವರು ಮಾಡಿದ್ದೇ ಸರಿ ಅಂತ ಅಂದುಕೊಂಡಿದ್ದಾರಾ ಹೇಗೆ? ಇಷ್ಟು ದಿನ ಅವರ ಜೊತೆ ಸಂಸಾರ ಮಾಡಿದ ಹೆಂಡತಿ ಮಕ್ಕಳಿಗೆ ಚೂರು ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಾಗಿಲ್ವಾ ಅವನಿಗೆ? ಅವನೇನು ಮನುಷ್ಯನೇ ಅಲ್ವಾ? ಬೇಜಾರಾಗತ್ತೆ ಅತ್ತೆ, ಮಕ್ಕಳಾದ್ಮೇಲೂ ಇನ್ನೊಂದು ಹೆಣ್ಣಿನ ಬಗ್ಗೆ ಆಸೆ ಪಡ್ತಾ ಇದ್ದಾರಲ್ಲ, ಇಂಥವರಿಗೆ ಏನನ್ನಬೇಕು? ನೆನೆಸಿಕೊಂಡರೆ ಅಸಹ್ಯ ಆಗತ್ತೆ ಅಂತ ಭಾಗ್ಯ ಹೇಳಿದ್ದಕ್ಕೆ ತಾಂಡವ್ ಕೋಪದಿಂದ, ಏ ಭಾಗ್ಯ, ಏನು ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಆಗಲಿನಿಂದ ಬೈತಾನೇ ಇದೆಯಾ? ಏನೇ ಅಸಹ್ಯ ಅಂತ ಎಲ್ಲ ಹೇಳಿ ಮಾತನಾಡುತ್ತಾ ಇದೆಯಾ? ಮಾತಿನ ಮೇಲೆ ಸ್ವಲ್ಪ ನಿಗವಿರಲಿ. ಹೌದು, ಅವಕಾಶ ಸಿಕ್ಕದೆ ಒಡೆದೇ ಬಿಡುತ್ತೀನಿ ಅಂತ ಎಲ್ಲ ಹೇಳುತ್ತಾ ಇದೆಯಲ್ಲ ಅಂತ ತಾಂಡವ್ ಕೇಳಿದ್ದಕ್ಕೆ ಕುಸುಮ ಅವರು, ಏ ತಾಂಡವ್, ಅಂಥದ್ದು ತಪ್ಪೇನು ಹೇಳಿದಳು ಭಾಗ್ಯ. ನನ್ನ ಕೈಯಲ್ಲೂ ಸಿಕ್ಕಿದ್ರೆ ಅವನಿಗೆ ಇನ್ನೂ 4 ಹೊಡೆಯುತ್ತೇನೆ ಅಂತ ಚೆನ್ನಾಗಿ ಬೈಯುತ್ತಾ ಇರುತ್ತಾರೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.